ನಾವು ಮೈಸೂರು ಪಾಕ್ ಮಾಡಕ್ಕೆ ಬಂದ್ವಿ. ಬರೀ ಮೈಸೂರು ಪಾಕ್. ನಮ್ಮ ಊರ್ಲಿಂದ 50 ಜನ ಬಂದರು. 2 ಬುಲೋರ್ ಹಾಕ್ಕೊಂಡು ಬಂದ್ವಿ. ಮೈಸೂರು ಪಾಕ್ ಮಾಡ್ಬೇಕಂತ 60 ಕ್ವಿಂಟಲ್ ಸಕ್ಕರೆ ತಂದಿದ್ದು, 30 ಕ್ವಿಂಟಲ್ ಹಿಟ್ಟು, ಒಂದು 6000 ಲೀಟ್ರ್ ಎಣ್ಣೆ, 20 ಡಬ್ಬೆ ತುಪ್ಪ, ಇಷ್ಟು ತಂದಾರ. ಇವಾಗ ಸಾಯಂಕಾಲ ತಟ್ಟಿಗೆ 60 ಕ್ವಿಂಟಲ್ವರೆಗೆ ಆಗೈತತಿ. ಇವಾಗ ಮತ್ತೆ ಏನು ಎಕ್ಸ್ಟ್ರಾ ಚೀಲ್ಗೋ ತಂದಾರ ಮತ್ತೆ ಮಾಡಂತಾರೆ. ವಿಜಯ್ ಕುಮಾರ್ ಗೆಳೆಯರ ಬಳಗ ಅಂತ ನಮ್ಮ ಟೀಮ್ ಮಾಡ್ಕೊಂಡಿದ್ದೀವಿ. ನಾವು ಸುಮಾರು ಒಂದು 10 ವರ್ಷಗಳಿಂದ ಈ ಒಂದು ಗವಿಸಿದ್ದೇಶ್ವರ ಒಂದು ಜಾತ್ರಾ ಮಹೋತ್ಸವಕ್ಕೆ ವಿವಿಧ ತಿನಿಸುಗಳನ್ನು ನಾವು ಮಾಡ್ತಾಯಿದ್ವಿ. ಲಾಸ್ಟ್ ವರ್ಷ ನಾವು ಜಿಲೇಬಿ ಮಾಡಿದ್ವಿ, ಶೇಂಗಾ ಹೋಳಿಗೆ ಮಾಡಿದ್ವಿ, ಲಾಡು ಮಾಡಿದ್ದೀವಿ. ಆಮೇಲೆ ಅನಂತರ ಉದುರು ಮಾದಲೆ, ಗೋಧಿ ಹುಗ್ಗಿ ಮತ್ತು ಮಿರ್ಚಿ ಕೂಡ ಮಾಡಿ ಮಹಾದಾಸೋಹಕ್ಕೆ 2 ದಿನ ಒಂದು ಸರಿಯಾಗ್ತಕ್ಕಂಥದ್ದನ್ನ ಸುಮಾರು ಲಕ್ಷ ಅಂದರೆ ಒಂದು ದಿನಕ್ಕೆ 5 ರಿಂದ 6 ಲಕ್ಷ ಜನ ಊಟ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಇದಕ್ಕೆ ನೋಡಿ 61 ಕ್ವಿಂಟಲ್ ಸಕ್ಕರೆ, ಒಂದು 5000 ಲೀಟ್ರ್ ಒಳ್ಳೆಣ್ಣೆ, ಒಂದು 3 ಕ್ವಿಂಟಲ್ ತುಪ್ಪ, ಒಂದು 30 ಕ್ವಿಂಟಲ್ ಹಸಿಕಡ್ಲೆ ಹಿಟ್ಟು, ಒಂದು 5 ಕ್ವಿಂಟಲ್ ಮೈದಾ ಹಿಟ್ಟು, ಇಷ್ಟೆಲ್ಲ ಒಂದು ಪದಾರ್ಥಗಳನ್ನು ಬಳಸಿ ಇವತ್ತು ಮೈಸೂರು ಪಾಕ್ ತಯಾರು ಮಾಡ್ತಾ ಇದ್ದಾರೆ. ನೀವು ಅದನ್ನ ನೋಡ್ತಾ ಇರ್ಬೋದು, ಶೂಟಿಂಗ್ ಮಾಡ್ಕೊತಿರ್ಬೋದು. ಎಲ್ಲ ನಮ್ಮ ಬಾಣಸಿಗರು ಒಂದು 70 ರಿಂದ 80 ಜನ ಸ್ಪೆಷಲ್ ಬಾಣಸಿಗರು. ನಮಸ್ಕಾರ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಶ್ರೀ ಗವಿಸಿದ್ದೇಶ್ವರ ಮಠದ ಆವರಣದಲ್ಲಿದ್ದೀನಿ. ಇಲ್ಲಿ ಮೈಸೂರು ಪಾಕಗಳು ತಯಾರಾಗ್ತಾ ಇದ್ದಾವೆ. ಕನಿಷ್ಠ 12 ಲಕ್ಷಕ್ಕಿಂತ ಅಧಿಕವಾದ ಮೈಸೂರು ಪಾಕಗಳು ತಯಾರಾಗ್ತಾ ಇದ್ದಾವೆ. ಅದರದ್ದೊಂದು ಟೀಮೇ ಬಂದಿದೆ ಇಲ್ಲಿ. ಬನ್ನಿ, ಆ ಟೀಮನ್ನು ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ. ವೀಕ್ಷಕರೇ, ಸರ್ ನಮಸ್ಕಾರ. ನಮಸ್ಕಾರ ಸರ್, ಈ ಮೈಸೂರು ಪಾಕ್ ಬಗ್ಗೆ ಹೇಳಿ, ಹೋದ ವರ್ಷ ಲಕ್ಷ ಜಿಲೇಬಿಯ ತಯಾರಾಯ್ತು ಇಲ್ಲಿ. ಈಗ ಮೈಸೂರು ಪಾಕಗಳು ತಯಾರಾಗ್ತಾ ಇದ್ದಾವೆ ಈ ವರ್ಷ. ಇದ್ರ ಕುರಿತು ಏನು ಹೇಳ್ತೀರಿ ಸರ್? ಇದೇನಂದ್ರೆ ನಮ್ಮದೊಂದು ಸಿಂಧನೂರಿನ ಶ್ರೀ ಗವಿಸಿದ್ದೇಶ್ವರ ಆಗ್ರಾ ಫುಡ್ಸ್ ಅದರ ಒಂದು ಮಾಲೀಕರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಗೆಳೆಯರ ಬಳಗ ಅಂತ ನಮ್ಮ ಟೀಮ್ ಮಾಡ್ಕೊಂಡಿದ್ದೀವಿ. ಆ ಟೀಮ್ನಲ್ಲಿ ಒಂದು 10 ರಿಂದ 12 ಜನ ಒಂದು ಟೀಮು, ಮತ್ತು ಈಗ ಸಾಕಷ್ಟು ಜನ ಆ ಟೀಮಿಗೆ ಸೇರಿಕೊಂಡಿದ್ದಾರೆ, ಮೆಂಬರ್ಸ್ ಎಲ್ಲ ಆಗಿದ್ದಾರೆ. ನಾವು ಸುಮಾರು ಒಂದು 10 ವರ್ಷಗಳಿಂದ ಈ ಒಂದು ಗವಿಸಿದ್ದೇಶ್ವರ ಒಂದು ಜಾತ್ರಾ ಮಹೋತ್ಸವಕ್ಕೆ ವಿವಿಧ ತಿನಿಸುಗಳನ್ನು ನಾವು ಮಾಡ್ತಾಯಿದ್ವಿ. ಒಂದು 10 ವರ್ಷದಿಂದ ಬೇರೆ ಬೇರೆ ಟೈಪ್ ಮಾಡ್ಕೊತ ಬಂದ್ವಿ. ಲಾಸ್ಟ್ ವರ್ಷ ನಾವು ಜಿಲೇಬಿ ಮಾಡಿದ್ವಿ, ಶೇಂಗಾ ಹೋಳಿಗೆ ಮಾಡಿದ್ವಿ, ಲಾಡು ಮಾಡಿದ್ದೀವಿ. ಆಮೇಲೆ ಅನಂತರ ಉದುರು ಮಾದಲೆ, ಗೋಧಿ ಹುಗ್ಗಿ ಮತ್ತು ಮಿರ್ಚಿ ಕೂಡ ಮಾಡಿಸಿದ್ವಿ. ಒಟ್ಟು 2 ದಿನ ದಾಸೋಹಕ್ಕೆ ಒಂದು ಮಹಾದಾಸೋಹಕ್ಕೆ 2 ದಿನ ಒಂದು ಸರಿಯಾಗ್ತಕ್ಕಂಥದ್ದನ್ನ ಸುಮಾರು ಲಕ್ಷ ಅಂದರೆ ಒಂದು ದಿನಕ್ಕೆ 5 ರಿಂದ 6 ಲಕ್ಷ ಜನ ಊಟ ಮಾಡ್ಬೋದು ಅಂತ ಅನಿಸುತ್ತೆ ನನಗೆ. ಇಲ್ಲಿ ಅಷ್ಟು ಜನರಿಗೆ ಆಗೋಷ್ಟು ಒಂದು ಸಿಹಿ ತಿನಿಸನ್ನು ನಾವು ಮಾಡ್ತಾ ಬಂದಿದ್ದೀವಿ. ಈ ವರ್ಷ ನಾವು ಮೈಸೂರು ಪಾಕನ್ನು ಅಜ್ಜರ ಒಂದು ಮಾತುಕತೆ ಮಾತಾಡೋದನ್ನ ಹೇಳಿದ್ರೆ, ಈ ಸಲ ಮೈಸೂರು ಪಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಆ ಒಂದು ಇದ್ರ ಮೇಲೆ ನಾವು ಮೈಸೂರು ಪಾಕ್ ಮಾಡ್ತಕ್ಕಂಥದ್ದು ಒಂದನ್ನು ಆಯ್ಕೆ ಮಾಡಿಕೊಂಡು ಮೈಸೂರು ಪಾಕ್ ಮಾಡೋಣ ಅಂತ ಒಂದು ತಿಂಗಳದಿಂದ ಈ ಒಂದು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಇದಕ್ಕೆ ನೋಡಿ 61 ಕ್ವಿಂಟಲ್ ಸಕ್ಕರೆ, ಒಂದು 5000 ಲೀಟ್ರ್ ಒಳ್ಳೆಣ್ಣೆ, ಒಂದು 3 ಕ್ವಿಂಟಲ್ ತುಪ್ಪ, ಒಂದು 30 ಕ್ವಿಂಟಲ್ ಹಸಿಕಡ್ಲೆ ಹಿಟ್ಟು, ಒಂದು 5 ಕ್ವಿಂಟಲ್ ಮೈದಾ ಹಿಟ್ಟು, ಇಷ್ಟೆಲ್ಲ ಒಂದು ಪದಾರ್ಥಗಳನ್ನು ಬಳಸಿ ಇವತ್ತು ಮೈಸೂರು ಪಾಕ್ ತಯಾರು ಮಾಡ್ತಾ ಇದ್ದಾರೆ. ನೀವು ಅದನ್ನ ನೋಡ್ತಾ ಇರ್ಬೋದು, ಶೂಟಿಂಗ್ ಮಾಡ್ಕೊತಿರ್ಬೋದು. ಎಲ್ಲ ನಮ್ಮ ಬಾಣಸಿಗರು ಒಂದು 70 ರಿಂದ 80 ಜನ ಸ್ಪೆಷಲ್ ಬಾಣಸಿಗರು. ಆಂಧ್ರದ ನಮ್ಮದು ಆದೋನಿ ಮತ್ತು ಡಾಣಾಪುರ, ಗಬ್ಬೂರು, ಮತ್ತು ಅನಂತರ ಬಸ್ಕಿ, ಬಳಗನೂರು, ಸಿಂಧನೂರು, ರಾಯಚೂರು, ಸಿರುಗುಪ್ಪ, ಇಲ್ಲಿಂದ ಬಾಣಸಿಗರು ಅಲ್ಲಿಂದ ಬಂದು ಒಂದು 70 ಸ್ಪೆಷಲ್ಲಾಗಿ ಅದಕ್ಕೆ ಮೈಸೂರು ಪಾಕ್ ತಯಾರು ಮಾಡ್ತಕ್ಕಂಥ ಅನುಭವ ಇರ್ತಕ್ಕಂಥ ಬಾಣಸಿಗರು ಬಂದಿದ್ದಾರೆ. ಮತ್ತು ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಒಂದು 100 ಜನ, ಅನಂತರ ಮತ್ತು ಬೇರೆ ಅದನ್ನು ಪ್ಯಾಕ್ ಮಾಡಲಿಕ್ಕೆ ಒಂದು ಮಹಿಳಾ ಒಂದು ದೊಡ್ಡ ಟೀಮೇ ಇದೆ. ನಮ್ಮ ಗೊರೆಬಾಳಲಿಂತ, ಬಳಗಾನೂರ್ಲಿಂತ, ನಿಡಿಗೋಳು, ಒಗರ್ನಾಳು, ಸೊ ಎಲ್ಲ ಒಂದು ಬಂದಿದ್ದಾರೆ. ಮತ್ತು ಬಾಣಸಿಗರು ಗೊರೆಬಾಳದಿಂದನೂ ಬಾಣಸಿಗರು ಇದ್ದಾರೆ. ನಮ್ಮ ವೀರಸ್ವಾಮಿ ಗಣಚಾರ ಹಿರೇಮಠ ಅಂತ ಆ ಒಂದು ಟೀಮು ಕೂಡ ಒಂದು ಬಾಣಸಿಗರ ಟೀಮ್, ಅದು ಕೂಡ ಒಂದು ಸ್ಟ್ಯಾಂಡರ್ಡ್ ಟೀಮು. ಎಲ್ಲ ಅವರು ಅಡುಗೆ ಮಾಡ್ತಕ್ಕಂಥದ್ದು ಭಾಗದಾಗ ನಮಗೂ ಈ ಸುಮಾರು ಒಂದು 5-6 ವರ್ಷದಿಂದ ನಮ್ಮ ಜೊತೆಗೆ ಅವರು ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತಾಯಿದ್ದಾರೆ. ಕೆಲವೊಬ್ಬರಿಗೆ ನಾವು ಈಗ ಒಂದು 500-600 ಜನ ಈ ಟೀಮ್ ಸೇರಿಕೊಳ್ಳುತ್ತೆ, ಬೇರೆ ಬೇರೆ ಹೆಲ್ಪ್ ಮಾಡಲಿಕ್ಕೆಲ್ಲ ಬರ್ತಾರೆ. ಅದೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ವಿ. ಸರ್, ಇದು ಒಂದು ಅನುಭವದ ಜಾತ್ರೆ ಅಂತ ಹೇಳ್ಬೋದು. ಯಾಕಂದರೆ ಬೇರೆ ಎಲ್ಲ ಜಾತ್ರೆಗಳನ್ನು ನೋಡ್ತಾ ಇದ್ದೀವಿ, ಸುಮ್ಮನೆ ತೇರು ಎಳೆಯೋದು, ಸುಮ್ಮನೆ ಅವ್ರವ್ರ ಮನೆಗೆ ಹೋಗ್ತಾ ಇರುತ್ತೆ. ಇಲ್ಲಿ ಏನಂತಂದರೆ
ಇಲ್ಲಿ ಅನುಭವ ಅಂದರೆ ವಿವಿಧ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರನ್ನು ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ತಕ್ಕಂಥಿರ್ಬೋದು, ಮತ್ತು ವಿವಿಧ ವಾಗ್ಮಿಗಳನ್ನು ಕರೆಸಿ ಅವರಿಂದ ಅನುಭವದ ಮಾತುಗಳನ್ನು ಹೇಳಿಸ್ತಕ್ಕಂಥದ್ದು. ಇಲ್ಲಿ ರೈತ ಒಂದು ಭಕ್ತ ಇಂಥನ ಸಭೆಯನ್ನು ಮಾಡ್ತಾರೆ. ಸೊ ಇಂಥ ಅನುಭವವನ್ನು ಇಡ್ತಕ್ಕಂಥ ಜಾತ್ರೆ ಬೇರೆ ಎಲ್ಲಿ ನಾವು ಕಂಡಿಲ್ಲ ಅಂತ ಅನುಭವ. ಯಾಕಂದರೆ ಬೇರೆ ಬೇರೆ ನೋಡ್ತಾ ಇದ್ವಿ, ನಾವು ನೋಡ್ತಾ ಇದ್ದೀವಿ ಅನ್ನೋದೇನು ಅದೇ ಮಾಧ್ಯಮದ ಮುಖಾಂತರ ವೀಕ್ಷಣೆ ಮಾಡ್ತಾ ಇರ್ತೀವಿ. ಬಟ್ ಇಂಥ ಒಂದು ಅನುಭವನ ನಾವು ಯಾವ ಜಾತ್ರೆಯಲ್ಲಿ ನೀಡ್ತಾ ಇಲ್ಲ ಅನ್ನೋದನ್ನು ಹೇಳ್ಬೋದು ನೋಡಿ. ನಾವು ಕುಂಭಮೇಳ ಅಂತಕ್ಕಂಥದ್ದು ಏನು, ಅಲ್ಲಿ ಅಷ್ಟು ಜನ ಭಾಗವಹಿಸ್ತಾರೆ. ಭಾಗವಹಿಸಿ ಅಲ್ಲೇನು ಒಂದು ಭಾಗವಹಿಸೋದ್ರಿಂದ ಏನು ಆಶೀರ್ವಾದ ಸಿಗುತ್ತೆ ಅದೇ ರೀತಿ ಆಶೀರ್ವಾದ ಇಲ್ಲಿ ಸಿಗುತ್ತಂತಂದು ಅಲ್ಲಿ ಎಷ್ಟು ಜನ ಭಾಗವಹಿಸ್ತಾರೋ ಅದರ ಒಂದು ಜನ ಇಲ್ಲಿ ಭಾಗವಹಿಸೋದ್ರಿಂದ ಅದಕ್ಕಿದು ದಕ್ಷಿಣ ಒಂದು ಭಾಗದ ಕುಂಭಮೇಳ ಅಂತಕ್ಕಂಥದ್ದು ಹೆಸರು ಪಡೆದೈತಿ. ಸೊ ಅದನ್ನೇ ಹೇಳ್ಬೋದು ಅಂತ ಆಶೀರ್ವಾದ ಅದರದ್ದು ಆ ಥರ ಒಂದು ಶಕ್ತಿ ಇದೆ ಇಲ್ಲಿ. ಸೊ ಈ ಜಾತ್ರೆ ಬಂದು ಹೋತಂತಂದರೆ ಏನಾದ್ರು ನಮ್ಗೆ ಒಳ್ಳೆಯದಾಗುತ್ತೆ ಅಂತಂದು ಜಾತ್ರೆ ಕೇವಲ ಬರೀ ಜಾತ್ರೆ ನೋಡೋಕೆ ಬರೋಂಗಿಲ್ಲ, ಜನ ಸೇವೆ ಮಾಡೋ ಮನೋಭಾವನೆಯಿಂದ ಇಲ್ಲಿ ಒಂದು ಜಾತ್ರೆಗೆ ಬರ್ತಾರೆ, ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ನಮಸ್ತೆ ಯಜಮಾನ್ರೆ, ಆರಾಮಿದ್ದೀರಿ? ಆರಾಮಿದ್ದೀವಿ ರೀ. ಯಾವ ಊರವ್ರು ನೀವು? ನಮ್ಮದು ಡಣಾಪುರ, ಆದ್ವಾನಿ, ಕರ್ನೂಲ್ ಡಿಸ್ಟಿಕ್, ಆಂಧ್ರ ಪ್ರದೇಶ್. ಅಲ್ಲಿಂದ ಏನು ಭಟ್ರ ನೀವು? ಭಟ್ರು. ಏನು ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಗೌಡ್ ಅಂತ. ಅಡುಗೆ ಮಾಡ್ತೀವಿ, ಲಗ್ನದ ಅಡುಗೆಗಳು ಮಾಡ್ತಿರ್ತೀವಿ. ಇಲ್ಲಿ ಮೈಸೂರು ಪಾಕ್ ಮಾಡಕ್ಕೆ ಹೇಳಿದ್ರು ಸಿಂಧನೂರು ಸ್ಥಾಪನದವರು, ಸಿಂಧನೂರವ್ರು ಒಟ್ಟಾಗಿ. ನಾವು ಮೈಸೂರು ಪಾಕ್ ಮಾಡಕ್ಕೆ ಬಂದಿವಿ. ಮೈಸೂರು ಪಾಕ್ ಮಾಡಕ್ಕೆ ಬಂದಿವಿ. ಇಲ್ಲಿ ಬರೇ ಮೈಸೂರು ಪಾಕ್. ನಮ್ಮ ಊರ್ಲಿದ್ದ 50 ಜನ ಬಂದಿರ್ತೀವಿ. 50 ಜನ? 2 ಬುಲೋರ್ ಹಾಕ್ಕೊಂಡು ಬಂದಿವಿ. 50 ಜನ ಬಂದಿವಿ. ಮೈಸೂರು ಪಾಕ್ ಮಾಡ್ಬೇಕಂತ 60 ಕ್ವಿಂಟಲ್ ಸಕ್ಕರೆ ತಂದಿದ್ರು ಮೊದಲು. ಇವಾಗ ಮತ್ತೆ ತಂದಾರ. 30 ಕ್ವಿಂಟಲ್ ಹಿಟ್ಟು, ಒಂದು 6000 ಲೀಟ್ರ್ ಎಣ್ಣೆ, 20 ಡಬ್ಬೆ ತುಪ್ಪ, ಇಷ್ಟು ತಂದಾರ. ಇವಾಗ ಸಾಯಂಕಾಲ ತಡೆಗೆ 60 ಕ್ವಿಂಟಲ್ವರೆಗೆ ಆಗೈತತಿ. ಇವಾಗ ಮತ್ತೆ ಏನು ಎಕ್ಸ್ಟ್ರಾ ಚೀಲ್ಗು ತಂದಾರ, ಮತ್ತೆ ಮಾಡಂತಾರೆ. ಎಷ್ಟು ಕ್ವಿಂಟಲ್ ಆಗ್ಬೋದು ಮೈಸೂರು ಪಾಕ್? ಮೈಸೂರು ಪಾಕ್ ತೂಕ ಕ್ವಿಂಟಲ್ ಲೆಕ್ಕದಾಗ ಹೇಳಿ. ಕ್ವಿಂಟಲ್ ಲೆಕ್ಕದಾಗಲ್ಲ, ಒಂದು 6 ಲಕ್ಷ ಪೀಸ್ ಆತವ ನೋಡು. 6 ಲಕ್ಷ ಪೀಸ್ ಆತವ. ಕ್ವಿಂಟಲ್ ಲೆಕ್ಕದಾಗ ಅಂದ್ರೆ ಇವಾಗ ಲೆಕ್ಕ ಇಡಿ, 60 ಕ್ವಿಂಟಲ್ ಸಕ್ಕರೆ, 40 ಕ್ವಿಂಟಲ್ ಹಿಟ್ಟು, ಲಕ್ಷ ಆಯ್ತಾ. ಮತ್ತು 6000 kg ಎಣ್ಣೆ, ಮತ್ತು ತುಪ್ಪ ಒಂದು 20 ಡಬ್ಬೆ ಅಂದರೆ ಒಂದು ಡಬ್ಬಿಗೆ 15 ಅಂದರೆ 300 kg ಆಯ್ತು. ಅಷ್ಟು ಲೆಕ್ಕ ಇಟ್ಕೋಬೇಕು. ಮತ್ತು ನೀರು ಅದಕ್ಕೆ. ನಿಮ್ಮದು ಉಚಿತ ಸೇವೆನಾ ಅಥವಾ ಏನು? ನಿಮ್ಗೇನು ಸೇವೆ? ಉಚಿತ ಸೇವೆ. ನಾವು ಬರಾಕ ಹೋಗಾಕ ಖರ್ಚು ಇದು ಇರ್ತಾರಲ್ಲ, ಅದ್ರದ್ದೊಂದೇ ಕೊಡ್ತಾರೆ. ಸೇವೆ ಮಾಡಕ್ಕಂತಾನೆ ಸೇವಾ ಭಾವನದಿಂದ ನಮ್ಮೂರಾಗ ಅಡುಗೆ ಮಾಡೋರು ಭಾಳ ಮಂದಿ ಇದ್ವಿ. ನೀವು ಭಟ್ರು. ಹೋದ ವರ್ಷ ಜಿಲೇಬಿ ಮಾಡಕ್ಕೆ ಬಂದಿದ್ವಿ. ಈ ವರ್ಷಕ್ಕೆ ಮೈಸೂರು ಪಾಕ್ ಮಾಡಕ್ಕೆ ಬಂದಿದ್ವಿ. ಹೋದ ವರ್ಷ ಎಷ್ಟು ಜಿಲೇಬಿ ಮಾಡಿದ್ರಿ? ಹೋದ ವರ್ಷ ಭಾಳ ಜಿಲೇಬಿ ಮಾಡಿದ್ವಿ. ಒಂದು 8 ಲಕ್ಷ ಪೀಸ್ ಮಾಡಿದ್ವಿ. ಏನೋ 3 ದಿವಸ ಮಾಡಿದ್ವಿ. 2 ದಿವಸ ಮಾಡ್ಬೇಕು ಅನ್ಕೊಂಡಿದ್ವಿ. 2 ದಿವಸಕ್ಕೆ ಆಗಲಿಲ್ಲ ಹಿಟ್ಟು. 3ನೇ ದಿವಸಕ್ಕೆ ಆಗೈತೆ ಹಿಟ್ಟು. ಹೋದ ವರ್ಷ ಜಿಲೇಬಿ ಮಾಡಿದ್ವಿ. ಈ ವರ್ಷ ಮೈಸೂರು ಪಾಕ್ ಮಾಡ್ಬೇಕಂದ್ರೆ ಮೈಸೂರು ಪಾಕು. ಜಿಲೇಬಿಗಿಂತ ಮೈಸೂರು ಪಾಕ್ ಸ್ವಲ್ಪ ಈಜಿ, ಸ್ಪೀಡ್ ಆಗ್ತದೆ ಕೆಲಸ. ಈ ಜಾತ್ರೆಯನ್ನ ನೋಡಿ ಏನ್ ಅನ್ಸುತ್ತೆ ನಿಮ್ಗೆ? ಇದು ಎಲ್ಲ ದಾಸೋಹ ಅಂದ್ರೆ ಜನ ಸಮುದ್ರ ಇದ್ದಂಗೆ ಜಾತ್ರೆ ಇದು. ನಾವು ಎಲ್ಲವರಿ ನೋಡ್ತೀವಿ ಅಂದ್ರೆ ಅಲ್ಲಿವರಿ ಜನ. ಇದ್ರಾಗ ಜನ ಇಂಥ ಜಾತ್ರೆ ಅಂತೂ ಈ ನಮ್ಮ ಸರೌಂಡ್ರದಾಗ ಎಲ್ಲಿ ನೋಡಿಲ್ಲ. ಭಾರಿ ಜಾತ್ರೆ ಅಂದ್ರೆ ಅಜ್ಜವ್ರ ಹೆಸರು ಕೂಡ ಭಾರಿ ದೊಡ್ಡ ಹೆಸರು ಐತಿ. ಅಜ್ಜವ್ರು ಕೂಡ ಒಳ್ಳೆ ಏನೋ ನಾವು ಯೂಟ್ಯೂಬ್ನಾಗ ನೋಡ್ತಿರ್ತೀವಿ ಅಜ್ಜವ್ರನ್ನ. ಯಾವಾಗನ್ನ ನೋಡಿ ಎಲ್ಲಿಗೇನು ಹೊಲಕ್ಕೆ ಹೋದ್ರೆ ಕೂಡ ಯೂಟ್ಯೂಬ್ನಾಗ ಅಜ್ಜವ್ರದ್ದು ಇಟ್ಕೊಂಡ್ಬಿಟ್ರೆ ಅದೊಂದು ಅದ್ರನ್ನ ಹಂಗೆ ಕೇಳ್ಕೊಂತಿರ್ಬೇಕು ಅನಿಸ್ತತೆ. ಯಾವಾಗ ಅಜ್ಜವ್ರ ಪ್ರವಚನ ಯಾವಾಗ ಗೇಟ್ಕೊಂತಿರ್ತೀವಿ. ನಮ್ಮ ಯೂಟ್ಯೂಬ್ ತೆಗೆದ್ರೆ ಅಜ್ಜವ್ರ ಶಕ್ತನ ಬರ್ತಾರೆ. ಅದು ನಮ್ಮದು, ಅದಕ್ಕೆ ನಮ್ಮ ಅಭಿಮಾನ. ಏನು ಅಜ್ಜರ ವಚನಗಳನ್ನು ಕೇಳ್ತಿರಲ್ಲ? ಅಜ್ಜರ ವಚನಗಳನ್ನು ಕೇಳ್ತಿದ್ರೆ ಅದೃಷ್ಟ ಅನ್ಕೋಬೇಕು. ಅದ್ರ ತಾತ್ಪರ್ಯ ಅಷ್ಟು ವಿಳ ಅರ್ಥ ಆಗ್ತಾವ ನಮಗೆ. ನಾವು ಆಂಧ್ರ ಆದ್ರೂ ನಾವು ಕರ್ನಾಟಕ ಬಾರ್ಡ್ನಾಗ ಇದು ವಾದನ ತಾಲೂಕು ಡಣಾಪುರ ನಮ್ದೊಂದು ಹಳ್ಳಿ. ವಿಳ ಅರ್ಥ ಆಗ್ತಾವ ಅಜ್ಜರು ಹೇಳಿದ ಮಾತುಗಳೆಲ್ಲ ಕ್ಲೀನ್ ಅಷ್ಟು ನೀಟಾಗಿ. ನಮ್ಮ ತಿಳುವಳಿಕೆ ಇಲ್ದವ್ರಿಗೆ ಕೂಡ ಅಷ್ಟು ಅರ್ಥ ಆಗ್ತಾವ ಅಂತ. ಅಜ್ಜರ ಮಾತಿಗೆ ನಾವು ಅವ್ರ ಸೇವಕರು ಅನ್ಕೋಬೇಕು. ನಾವು ಅಜ್ಜರ ಪಾದ ಸಿಕ್ಕರೆ ಸಾಕು. ಇಲ್ಲಿ ಬಂದರೆ ಅಜ್ಜರ ಪಾದ ಆರಾಮಾಗಿ ಸಿಗ್ತಾವೆ. ಯಾಕಂದ್ರೆ ಸರೌಂಡನೇ ಬಂದ್ಬಿಡ್ತಂತ ಅಜ್ಜ. ಅಲಾದಾಗ ಸಿಗೋಕಲ್ಲ ಅಜ್ಜರ ಪಾದಗಳು. ನಿಮ್ಗೆ ಇಲ್ಲಿ ಹತ್ತಿರದಲ್ಲೇ ಬಂದೋಗ್ಬಿಡ್ತು. ಇಲ್ಲಿ ಹತ್ತಿರದಲ್ಲಿ ಬಂದ್ಬಿಡ್ತಾನೆ. ಅದು ಅಷ್ಟೇ ಸಂತೋಷ. ಒಂದು ಬಾರ್ ಬಂದೋಗ್ಬಿಟ್ರೆ ಆಯ್ತು ನಮಗೆ ಅಷ್ಟೇ. ಮನೆಗೆ ಹೋಗ್ತಿರಲ್ಲ ಜಾತ್ರೆ ಮಾಡ್ಕೊಂಡು, ಆ ಸಂಭ್ರಮವನ್ನ ಮನೆಯೊಳಗೆ ನೀವಂತೂ ಬಂದಿರ್ತೀರಿ. ನಿಮ್ಮ ಸಂಸಾರ ಬಂದಿರಲ್ಲ, ನಿಮ್ಮ ಕುಟುಂಬ ಬಂದಿರಲ್ಲ.
ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಅದು ವಾತಾವರಣ ಸಂಭ್ರಮ ಹೆಂಗೆ ಸಂಭ್ರಮ ಅವರೆಲ್ಲ ಕೇಳ್ತಿರ್ತಾರೆ ಇಲ್ಲಿಂದ ಇವಾಗ ಹೆಂಗೈತೆ ಹೆಂಗ ವಿಡಿಯೋ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡ್ತಿರ್ತಾರ ಅವರು ಅಂದ್ರೆ ಮಾಡಿ ಅಲ್ಲಿಂದ ಮಾಡ್ತಾರ ಆಲ್ಮೋಸ್ಟ್ ವಿಡಿಯೋ ಕಾಲ್ ಮಾಡ್ತಾರ ತೋರ್ಸೋದು ಎಲ್ಲ ತೋರ್ಸೋದು ಹಬ್ಬ ನಾವು ಬರ್ಬೇಕು ನಮ್ಮ ಹೆಣ್ಮಕ್ಳು ಬರ್ತಾ ಇದಾರ ಇನ್ನೂ ಒಂದು ಎಲ್ಲರೂ ನಾವು ಬಂದಿವಿ 50 ಮಂದಿ ಬಂದಿವಲ್ಲ ಒಂದ್ 20 ಮಂದಿ ಅನುಕೂಲ ಆದವರೆಲ್ಲ ಬರ್ತಾರ ಇವತ್ತು ನಮ್ಮ ಹೆಣ್ಮಕ್ಳು ಕೂಡ ಬರಕತ್ತಾರ ಇದ್ರಾಗ ನೋಡಕ್ಕೆ ಅಜ್ಜನ ಜಾತ್ರೆ ನೋಡಕ್ಕೆ ಬರ್ತಾ ಇದ್ವಿ ಚಲೋ ಇಲ್ಲಿ ಬನ್ನಿ ತಾತಂದೆ ಅದ್ಭುತ ಮೊನ್ನೆ ಜಗದಲ್ಲಿ ಕುಂಭಮೇಳ ಜಗದಲ್ಲಿ ಇದು ಎರಡನೇ ಕುಂಭಮೇಳ ಇದ್ದಂಗೆ ಐತೆ ನಮ್ಮಿದ್ರು ಈ ಜನಸಮುದ್ರ ನೋಡಿದ್ರೆ ಅದಕ್ಕೆ ನಮಗೆ ಇಲ್ಲಿ ಬಂದಾಗ ನಾವು ಒಳ್ಳೆ ಸಂತೋಷವಾಗಿ ಇದ್ದೀವಿ. ನಮ್ಮ ಹೆಸರು ಬಸಪ್ಪ. ನೀವು ಯಾವೂರಿಂದ ಬಂದ್ರಿ? ನಾವು ಕೂಡ ಜನ ನಾವೆಲ್ಲ 50 ಮಂದಿ ಬ್ಯಾಚ್ ಒಂದೇ ಟಿವಿಲೇ ಬಂದ್ವಿ ನಾವು. ಹಾಗಾದ್ರೆ ಇಲ್ಲಿ ಕೂತಿರೋರು ಆಲ್ಮೋಸ್ಟ್ ನಿಮ್ಮ ಜನ ನಮ್ಮ ಜನ ಇರೋದ್ರಿ. ನಮ್ಮವೇ ಒಂದು 7 ಬ್ಯಾಚ್ 50 ಮಂದಿಗೆ. ಓಕೆ ಓಕೆ ಭಟ್ರು ಎಲ್ಲ ಅಡಿಗೆ ಭಟ್ರು ಓಕೆ ಓಕೆ ಸರ್ ನಮಸ್ಕಾರ. ನಮಸ್ಕಾರ. ಇಷ್ಟು ಜನ ಬಂದಿದ್ದೀರಿ ನೀವು ಅಷ್ಟು ದೂರದಿಂದ 100 ಕಿಲೋಮೀಟರ್ ದೂರದಿಂದ ಅಜ್ಜನ ಜಾತ್ರೆಗೆ ಬಂದಿರಿ. ಈ ಅಜ್ಜನ ಜಾತ್ರೆಯಿಂದ ಏನನ್ನ ತುಂಬಿಕೊಂಡು ಹೋಗ್ತೀರಿ ನೀವು? ಏನನ್ನ ಆಶೀರ್ವಾದ ನಮಗೆ ಕೃಪಾಕ್ಷ ಇದ್ದಂಗೆ. ಅಜ್ಜರು ನೋಡಿದ್ರೆ ಒಂಥರ ಮನಸ್ಸಿಗೆ ತುಂಬ ಆನಂದಕರವಾಗುತ್ತೆ. ನಮ್ಮ ದಿನಗಳಲ್ಲಿ ಹೊಸ ಅನುಭವವನ್ನು ಪಡ್ಕೊತೀವಿ. ಈಗ ಎಲ್ಲರ ದಾರಿ ಒಳಗ ಇನ್ಯಾವುದೋ ಬಸ್ಸಿನೊಳಗೆ ಇನ್ನೆಲ್ಲೋ ಹೋಗುವಾಗ ಎಲ್ಲದೂ ಗಮನಕ್ಕೆ ಬರುತ್ತಾ? ಸ್ವಲ್ಪ ನೀವು ಭೇದ ಭಾವ ಇವೆಲ್ಲ ಭಾವನೆಗಳು ಉಂಟಾಗ್ತಾವೆ. ಬಟ್ ಇಲ್ಲಿ ಏನು ಇದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನಾರ ಕಾಣಿಸುತ್ತಾ ನೋಡಿ? ಇಲ್ಲಿ ಏನು ಭೇದ ಭಾವ ಅಂತ ಏನಿಲ್ಲ ರೀ. ಎಲ್ಲ ಜನಾಂಗ ಬರ್ತಾರೆ, ಎಲ್ಲ ಜನಾಂಗ ಇದು ಮಾಡ್ತಾರೆ. ಸ್ವರ್ಗ ಇದ್ದಂಗೆ ಇದು. ಕೈಲಾಸ ಕಂಡಂಗ ನಾವು ಇಲ್ಲೆಲ್ಲ ಸ್ವರ್ಗ ಇದ್ದಂಗೆ, ಕೈಲಾಸ ಕಂಡಂಗ, ಕೈಲಾಸ ಪರ್ವತ ನೋಡಿದಂಗೆ ಆತೈತೆ ಏನಪ್ಪ ಅಂತ ತಾತನ ಅಂಥದ್ದು ನಾವು ಪಡ್ಕೊಂತಲ್ಲ ನಮ್ಮ ಪುಣ್ಯ. ಇಷ್ಟೆಲ್ಲ ಇವರೆಲ್ಲ ಸೇವೆ ಮಾಡೋದು ಇದು ಮಾಡೋದು ಇವರಿಂದ ನಾವು ಹೊಂಟೀವಿ. ಇವ್ರ ಸೇವೆದಿಂದ ನಾವು ಅವ್ರಿಂದ ಆರಾಮ ಆಗಿವಿ. ಆಮೇಲೆ ಚಲೋ ಏನೋ ಇದಾಗೈತೆ. ಇಲ್ಲಿ ನಡ್ಕೊಂಡು ಹೇಳಿದ್ದ ಚಲೋ ಅಂತ ಇದಾಯ್ತು. ತಾವು ಎಷ್ಟು ವರ್ಷದಿಂದ ಜಾತ್ರೆ ನಾವು ಒಂದು 5-6 ವರ್ಷ ಆಯ್ತು ರೀ. 5-6 ವರ್ಷ ಆಯ್ತು ರೀ ಇವರಿಂದ. 5-6 ವರ್ಷದಿಂದ ಗಮನಿಸ್ತಿರಲ್ಲ ಈ ಜನ, ಈ ಜಾತ್ರೆ, ಈ ಸಂಭ್ರಮ ಏನು ಅನಿಸ್ತೈತಿ? ಈ ಸಂಭ್ರಮ ಇದ್ದಂಗೆಲ್ಲ ಎಲ್ಲಿಲ್ಲ. ಇದೇ ನಮ್ಮ ನೋಡತಕ್ಕದ್ದಂದ್ರೆ ಇದೇ ನನಗೆ ಸಂಭ್ರಮ, ದೊಡ್ಡ ಸಂಭ್ರಮ. ಇಂಥ ಸಂಭ್ರಮ ನಾನು ಎಂದು ನೋಡಿಲ್ಲ, ಎಂದು ಕಾಣಂಗಿಲ್ಲ. ಈ ಜನ, ಈ ಮಜು ಎಲ್ಲರೂ ಸೇವೆ ಮಾಡೋ ಲೆಕ್ಕ, ಸೇವೆ ಮಾಡೋಕೆ ಬರೋರೇ ಭಾಳ ಮಂದಿ. ಏನು ಜಾತ್ರೆ ನೋಡೋರಂತ ಇಲ್ಲಿ ಯಾರಲ್ಲ, ಸೇವೆ ಮಾಡಮ್ಮ ಅಪ್ಪನ ಇದಕ್ಕೆ ಪಡೆಯೋಣ ಅಂಬೋರೆ ಭಾಳ ಆಶೀರ್ವಾದ ಪಡಿಬೇಕಂಬೋರೆ ಭಾಳ ಮಂದಿ. ಹಂಗಾಗಿ ಎಲ್ಲ ಇದು ಇಷ್ಟೆಲ್ಲವನ್ನು ನೋಡ್ತೀವಿ ನಾವು, ಕಣ್ಣಾರೆ ನೋಡ್ತೀವಿ, ಅನುಭವವನ್ನು ಸವಿತೀವಿ, ಸಡಗರನೂ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಮತ್ತು 3ನೇ ದಿನಕ್ಕೆ ಮತ್ತು ನಮ್ಮ ಬುದ್ಧಿ ಚೇಂಜ್ ಆಗಿಬಿಡುತ್ತಲ್ಲ. ಅದು ಯಾರ್ಯಾರು ಅನುಭವದಿಂದ ಇದರಿಂದ ಅದೇನೆಲ್ಲ ಈ ಅಪ್ಪನ ಜಾತ್ರೆ ಬಂದಿರೋದು ಒಂದು ತಿಂಗಳದ್ದು ದಾಖಲಾಡ್ತೀವಿ ನಾವು. ಮುಂದೆ ತಿಂಗಳದ್ದು ಆತನ ಅಪ್ಪಂದು ಜಾತ್ರೆ ಮಾಡ್ಬೇಕು, ಇದು ಮಾಡ್ಬೇಕು, ಸೇವೆ ಮಾಡಬೇಕು. ಎಲ್ಲರೂ ಕುತೂಹಲದಿಂದ ಇರ್ತಾರೆ. ಆ ಟೈಪ್ ಎಲ್ಲರೂ ಸಮಾವೇಶ ಹೋಗ್ತಾರೆ. ನಮ್ಮ ಇಜ್ಜಪ್ಪ ದಣ್ಯರಿದಾರ, ಅವರು ಅಂತೂ ಅವ್ರ ಸಾಕಾರ ದೊಡ್ಡ ಸಾಕಾರ. ಅವರಂಥ ಪುಣ್ಯಾತ್ಮರೇ ನಮಗೆ ಸಿಗೋದು ಕಷ್ಟ. ಅಷ್ಟು ಪುಣ್ಯ ಲೆಕ್ಕಕ್ಕೆ ಮಾಡೋಕಚ್ಚಾರ. ಅಗರಪ್ಪ ಕಂಬಳಿ ಅಂತ ಜಾತ್ರೆ ಬಗ್ಗೆ ಹೇಳಿ. ನಾನು ಸಿಂಧನೂರು. ನಾನು ಈ ಗವಿಸಿದ್ದೇಶ್ವರ ಮಠಕ್ಕೆ ಬರ್ತಾ ಇರೋದು 1990 ಇಸ್ವಿಯಿಂದ. ಬಟ್ ಜಾತ್ರೆ ಅಂತ ಬಂದಾಗ ಅಜ್ಜವರು ನಮ್ಮ ಸಿಂಧನೂರಲ್ಲಿ ಪ್ರವಚನ ಮಾಡಿದರು. ಆ ಪ್ರವಚನ ಮಾಡಿದ್ರಿಂದ ಅಜ್ಜವ್ರ ಜಾತ್ರೆಗೆ ನಾವು ಅವಾಗಿಂದ ಬರ್ತಾಯಿದ್ದೀವಿ. ಆಮೇಲೆ ಈ ಮಠದಲ್ಲಿ ನಡ್ಕೊಂಡಂಗೆ ಬೇರೆ ಯಾವ ಮಠದಲ್ಲಿ ನಾವು ಅಷ್ಟು ಹೋಗಿಲ್ಲ. ಇಲ್ಲಿ ನಾವು ಏನು ನಡ್ಕೊಂಡಿವಿ ಆ ಥರ ಪಡ್ಕೊಂಡಿದ್ದೀವಿ. ಇದು ಕೂಡ ನಂದು ಒಂದು ವೈಯಕ್ತಿಕ ಅನುಭವ. ಹಾಂ, ನನಗೆ ಅನುಭವ ಆಗಿದೆ. ನಾನು ಏನು ಬೇಡ್ಕೊಂಡಿದ್ದೆ ಗವಿಸಿದ್ದಪ್ಪನಲ್ಲಿ ಅದನ್ನು ನನಗೆ ದಯಪಾಲಿಸಿದ್ದೇನೆ. ಇಷ್ಟು ಮಾತ್ರ ಹೇಳೋದು. ಸಾಕ್ಷಾತ್ ದೇವರು ಈಗ ಅಜ್ಜರ್ ಇರೋದು ನಮಗೆ ನಡೆದಾಡುವ ದೇವ್ರು ಹೆಂಗೆ ಹೇಳ್ತಾರೆ ಅದೇ ರೀತಿ ಅವರೇ ದೇವರು. ಅವ್ರು ನೋಡಿಬಿಟ್ರೆ ಸಾಕು, ನಮ್ಗೆ ಆನಂದ ಆಗ್ತೈತೆ. ನೀವೆಲ್ಲರ ಜಾತ್ರೆ ಮುಗಿಸ್ಕೊಂಡು ಹೋಗೋದು. ಇಲ್ಲಿಗೆ ನಾವು ಏನು ತನುಮನದನ ಏನು ಮಾಡ್ತೀವಿ, ಏನು ಮಾಡಿದ್ರೆ ಎಲ್ಲದಕ್ಕೂ ಕಡಿಮೆನೆ. ಓಕೆ ವೀಕ್ಷಕರೇ, ಈಗ ನೀವೇನು ಗಮನಿಸ್ತಾ ಇದ್ದೀರಿ, ಇದೊಂದು ಜಾಗ ಬರೀ ಜಾಗ ಮಾತ್ರ ಅಲ್ಲ, ಇದೊಂದು ಸ್ವರ್ಗ ತಾಣ ಅಂತ ಹೇಳ್ತಾರೆ.
ಆ ಅನುಭವ ನಮಗಾಗ್ತಾ ಇದೆ. ಈ ಜಾಗದಲ್ಲಿ ಅಂತಹ ಮಣ್ಣಿನ ಮಹಿಮೆ ಇದೆ, ಆ ಶಕ್ತಿ ಇದೆ, ಆ ಗುಣ ಇದೆ. ನಾವೆಲ್ಲ ಜಾತಿ ಭೇದ ಭಾವಗಳನ್ನು ಮರೆತು ಇಲ್ಲಿ ಸೇವೆಯನ್ನು ಮಾಡಿದವರಿಗೆ ಫಲ ಸಿಕ್ಕೇ ಸಿಗುತ್ತೆ ಅಂತಕ್ಕಂತಹ ಮಾತನ್ನು ಹೇಳಿದಂಥ ಎಲ್ಲ ಹಿರಿಯರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತೀನಿ ವೀಕ್ಷಕರೇ. ಈ ಎಲ್ಲ ಭಕ್ತರು ಬಂದಿರೋದು ಮೈಸೂರು ಪಾಕಿನ ಸೇವೆಯನ್ನು ಮಾಡಲಿಕ್ಕೆ, ಮೈಸೂರು ಪಾಕಿನ ಪ್ರಸಾದವನ್ನು ಮಾಡಿ ಉಣಬಡಿಸಲಿಕ್ಕೆ ಬಂದಿದ್ದಾರೆ. ನಾಳೆ ಜಾತ್ರೆಯಲ್ಲಿ ಈ ಮೈಸೂರು ಪಾಕುಗಳು ತಮಗೆಲ್ಲರಿಗೂ ಸಿಗ್ತವೆ. ಯಾಕಂದರೆ ಇವ್ರು ಮಾಡ್ತಿರೋದು ಮೈಸೂರು ಪಾಕುಗಳು ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 ಅಲ್ಲ, ಲಕ್ಷಗಟ್ಟಲೆ ಮೈಸೂರು ಪಾಕಗಳನ್ನು ತಯಾರು ಮಾಡ್ತಕ್ಕಂಥ ಕೆಲಸವನ್ನು ಇಡೀ ಒಂದು 4-5 ಟೀಮುಗಳು ಸೇರಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾವೆ. ಬನ್ನಿ ವೀಕ್ಷಕರೇ, ಇದನ್ನೆಲ್ಲವನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ ಹಾಗೆ ಹೋಗಬೇಡಿ. ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ನನಗೆ ಪ್ರೋತ್ಸಾಹವನ್ನು ನೀಡೋದನ್ನು ಮರಿಬೇಡಿ ವೀಕ್ಷಕರೇ. ಬದುಕಿನ ಪುಸ್ತಕ ಅಂತಕ್ಕಂಥ ಚಾನಲನ್ನು ನಡೆಸ್ತಾ ಇದ್ದೀನಿ. ದಯವಿಟ್ಟು ಈ ಚಾನಲ್ಗೆ ನೀವು ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸ್ತೀನಿ ವೀಕ್ಷಕರೇ. ಮತ್ತೊಂದು ಎಪಿಸೋಡ್ನೊಂದಿಗೆ ಭೇಟಿಯಾಗೋಣ. ತಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ. ಅಜ್ಜನ ಜಾತ್ರೆಗೆ ತಾವೆಲ್ಲರೂ ಬನ್ನಿ, ಹಬ್ಬವನ್ನು ಆಚರಣೆ ಮಾಡಿ ಸ್ವರ್ಗದಲ್ಲಿ ಒಂದು ಸಾರಿ ಮಿಂದು ಹೋಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ ವೀಕ್ಷಕರೇ.